ಎಲ್ರಿಗೂ ನಮಸ್ತೆ. ಇವತ್ತು ನಾನು ಮಾತಾಡೋಕೊಟ್ಟಿರೋ ವಿಷಯ ಏನಂತ ಹೇಳಿದ್ರೆ, ಕಾಫಿ ಮತ್ತು ಟೀ ಹೇಗೆ ಆಂಗ್ಸೈಟಿ, ಆತಂಕ, ಭಯ, ಡಿಪ್ರೆಷನ್ ಇರೋರಿಗೆ ಹೇಗೆ ಹಾನಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಸೊ ಏನಂತ ಹೇಳಿದ್ರೆ, ಈ ಕಾಫಿ ಟೀನ ಒಬ್ಬ ನಾರ್ಮಲ್ ಪರ್ಸನ್ ಯಾವಾಗ ಕುಡಿತಾರೆ ಹೇಳಿ? ಸೊ ಅವರು ಏನೋ ಕೆಲಸ ಮಾಡ್ತಾ ಇರ್ತಾರೆ, ಸುಸ್ತಾಗಿರುತ್ತೆ, ಸೊ ಅವಾಗ ಒಂದು ಎನರ್ಜಿ ಬೇಕು ಅಂದ್ರೆ ಕಾಫಿ ಟೀ ಕುಡಿತಾರೆ. ಅಥವಾ ಒಬ್ಬರು ಲಾಂಗ್ ಟೈಮಲ್ಲಿ ಓದ್ತಾ ಇರ್ತಾರೆ, ಸೊ ಅವ್ರಿಗೆ ಒಂದು ರಿಫ್ರೆಶ್ಮೆಂಟ್ ಬೇಕು ಅಂತ ಅನ್ಕೊಳ್ಳಿ, ಸೊ ಆಗ ಕಾಫಿ ಟೀ ಕುಡಿತಾರೆ. ಸೊ ಅದೇ ಒಬ್ರು ಡ್ರೈವರು ಏನೋ ಲಾಂಗ್ ಜರ್ನಿ ಮಾಡಬೇಕು, ಸೊ ಅವ್ರಿಗೆ ನಿದ್ದೆ ಜಾಸ್ತಿ ಬರ್ತಾ ಇರುತ್ತೆ, ಸೊ ಅದರಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ಕಾಫಿ ಟೀ ಕುಡಿತಾರೆ. ಸೊ ಈ ಕಾಫಿ ಮತ್ತು ಟೀ ಒಳಗಡೆ ಒಂದು ಕೆಫೈನ್ ಅನ್ನೋ ಅಂಶ ಇರುತ್ತೆ. ಸೊ ಈ ಕೆಫೈನ್ ಅನ್ನೋದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಬಾಡಿಲಿ ಸೇರ್ತಿದ್ದಂಗೆನೆ ಬ್ಲಡ್ ಫ್ಲೋನ ಜಾಸ್ತಿ ಮಾಡುತ್ತೆ, ಸೊ ಹಾರ್ಟ್ ಬೀಟ್ ನ ಜಾಸ್ತಿ ಮಾಡುತ್ತೆ, ಮೈಯೆಲ್ಲ ಬಿಸಿ ಆಗೋ ತರ ಅಂಶನ ಈ ಕೆಫೈನ್ ಅಲ್ಲಿ ಅಡಗಿದೆ. ಓಕೆನಾ? ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಒಬ್ರು ಕಾಮನ್ ಪರ್ಸನ್ ಅಥವಾ ನಾರ್ಮಲ್ ಪರ್ಸನ್ ಇರೋರಿಗೆ ಇದು ಒಂಥರ ಗಿಫ್ಟ್ ತರ ಅಥವಾ ಒಂದು ವರದಾನ ತರ. ಸೊ ಬ್ರೇಕ್ ಅಲ್ಲಿ ಅಥವಾ ಯಾವ ಬೇಕಾದ್ರೂ ಕುಡಿಬಹುದು, ಕನ್ಸ್ಯೂಮ್ ಮಾಡಬಹುದು. ಅದೇ ಏನು ಅಂತ ಹೇಳಿದ್ರೆ, ಈ ಕೆಫೈನ್ ಅನ್ನೋದು ಒಬ್ಬ ಆಂಗ್ಸೈಟಿ ಅಥವಾ ಆತಂಕ ಅಥವಾ ಡಿಪ್ರೆಷನ್ ಇರೋರಿಗೆ ಏನಾದ್ರು ಸೇವಿಸಿದಾಗ, ಸೊ ನಾವು ಈ ಆಂಗ್ಸೈಟಿಲಿ ಇದ್ದು ಆಲ್ರೆಡಿ 24% ಸ್ಟ್ರೆಸ್ ಅಲ್ಲಿ ಇರ್ತೀವಿ. ಸೊ ನಮ್ಮ ಒಂದ್ಸರಿ ಭಯ ಅಂತ ಬಂದಾಗ ನಾವೇನ್ ಮಾಡ್ತೀವಿ, ನಮ್ಮ ಬಾಡಿ ಏನ್ ಮಾಡುತ್ತೆ ಅಂದ್ರೆ ಅದ್ರ ಅನುಗುಣವಾಗಿ ಸಿಂಪ್ಟಮ್ಸ್ ತೋರ್ಸಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಒಬ್ಬೊಬ್ರಿಗೆ ಒಂದೊಂದರ. ಸೊ ಒಬ್ಬೊಬ್ರಿಗೆ ಬೆವರೋದು, ಒಬ್ಬೊಬ್ರಿಗೆ ತಲೆ ಚಕ್ಕರ್ ಬರೋ, ಒಬ್ಬೊಬ್ರಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಸೊ ಮೈಯೆಲ್ಲ ಬಿಸಿ ಆಗೋದು, ಈ ತರ ಒಬ್ಬೊಬ್ರಿಗೆ ಒಂದೊಂದು ಪ್ರಾಬ್ಲಮ್ ಬರ್ತಾ ಇರ್ತದೆ. ಈ ಕೆಫೈನ್ ಅಥವಾ ಕಾಫಿ ಟೀ ಸೇವಿಸಿದಾಗ ನಮ್ಗೇನಾಗುತ್ತೆ ಅಂದ್ರೆ ಈ ಲಕ್ಷಣಗಳು ಡಬಲ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಒಂದು ಉರಿತಾ ಇರೋ ಬೆಂಕಿಗೆ ನೀವು ಎಣ್ಣೆ ಹಾಕಿದ್ರೆ ಏನಾಗುತ್ತೆ, ಅದು ಇನ್ನಷ್ಟು ಹೆಚ್ಚಾಗಿ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಸೊ ಅದೇ ತರನೇ ಈ ಕೆಫೈನ್ ಅನ್ನೋದು ನಮ್ಮ ಸಿಂಪ್ಟಮ್ಸ್ ನ ಜಾಸ್ತಿ ಮಾಡುತ್ತೆ. ಸೊ ನಮ್ಮ ಸಿಂಪ್ಟಮ್ಸ್ ಜಾಸ್ತಿ ಆದಾಗ ನಮ್ಗೆ ಏನಾಗುತ್ತೆ, ನಾವು ಭಯನ, ಆತಂಕನ ಇನ್ನೂ ಜಾಸ್ತಿ ಮಾಡ್ಕೊಂತೀವಿ. ಸೊ ಆಲ್ರೆಡಿ ನಮ್ಗೊಂದು ವಿಷಯದ ಬಗ್ಗೆ ಭಯ ಇದೆ, ಸೊ ಆ ಭಯಕ್ಕೆ ನಮ್ಮ ಬಾಡಿಗಳಲ್ಲಿ ಎಷ್ಟೊಂದು ಲಕ್ಷಣಗಳು ತೋರಿಸ್ತಾ ಇರ್ತದೆ. ಸೊ ಈ ಲಕ್ಷಣಗಳು ಡಬಲ್ ಆದಾಗ ಏನಾಗುತ್ತೆ, ನಮ್ಗಿನ್ನ ಭಯ ಜಾಸ್ತಿ ಆಗುತ್ತೆ. ಸೊ ಅವಾಗ ನಾವ್ ಏನ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಕ್ಕಲ್ಲ, ನಮ್ ಭಯ ಜಾಸ್ತಿ ಆದಂಗೆ ಆ ಒಂದು ನಾರ್ಮಲ್ ಭಯ ಏನಾಗುತ್ತೆ, ಆಂಗ್ಸೈಟಿ ಆಗಿ ಒಂದು ಲೂಪ್ ಅಲ್ಲಿ ಸಿಗಾಕೊಂಡು ನಾವು ಹೆಲ್ಪ್ಲೆಸ್ನೆಸ್ ಫೀಲ್ ಮಾಡ್ತೀವಿ. ಸೊ ನಾನು ಹೇಳಕ್ಕೆ ಏನ್ ಹೊರಟಿರೋದು ಅಂತ ಹೇಳಿದ್ರೆ, ಸೊ ಆದಷ್ಟು ನೀವು ಒಂದು ವಾರ ಅಥವಾ ಎಷ್ಟಾಗುತ್ತೋ ಅಷ್ಟು ರೆಡ್ಯೂಸ್ ಮಾಡಿ ಕಾಫಿ ಟೀನ. ಯಾಕೆಂದ್ರೆ ಎಷ್ಟೊಂದು ದಿನ ಅದಕ್ಕೆ ಅಡಿಕ್ಟ್ ಆಗಿರ್ತೀರ, ಬಿಡ್ದಿರ ಇರಕ್ಕಾಗಲ್ಲ. ಸೊ ಅದನ್ನೊಂದು ಸ್ವಲ್ಪ ಬಿಟ್ಟು ನೋಡಿ, ಸೊ ನೀವು ಬೆಟರ್ ಫೀಲ್ ಆಗ್ತೀರಾ ಇಲ್ವಾ ಅಂತ ನೋಡಿ. ಸೊ ಅಕಸ್ಮಾತ್ ನೀವೇನಾದ್ರು ಬೆಟರ್ ಆಗಿ ಫೀಲ್ ಆಗಲಿಲ್ಲ ಅಂದ್ರೆ ನೀವು ಮತ್ತೆ ಅದನ್ನ ಕಾಫಿ ಟೀ ಕುಡಿಯೋದು ಸ್ಟಾರ್ಟ್ ಮಾಡ್ಬೋದು. ಬಟ್ ಇದು ಟ್ರೂ. ಓಕೆ, ನಾನೇನು ಡಾಕ್ಟರ್ ಅಲ್ಲ, ಆದ್ರೂ ಇದು ಪ್ರೂವ್ಡ್. ಕೆಫೈನ್ ಅನ್ನೋದು ನಮ್ಮ ಬಾಡಿಯಲ್ಲಿ ಸೇರ್ತಿದ್ದಂಗೆ ಏನೇನು ಮಾಡುತ್ತೆ ಅನ್ನೋದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಅದನ್ನ ದೂರ ಇರುವಂತ ಪ್ರಯತ್ನ ಮಾಡಬೇಕು. ನಮ್ಮ ಬದುಕನ್ನ ಆಂಗ್ಸೈಟಿ ಅಥವಾ ಭಯ ಇಲ್ದಿರ ಆರಾಮಾಗಿ ಬದುಕಬೇಕು.